ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೊಳ್ಳಿ ಕಾಳಗದಲ್ಲಿ ಆಗಿದ್ದ ಒಪ್ಪಂದ ಮುರಿದು ಬಿದ್ದಿದೆ. ಕದನ ವಿರಾಮಕ್ಕೆ ಅಮೆರಿಕ ಇಸ್ರೇಲ್ ತಿಲಾಂಜಲಿ ಹಾಡಿದೆ. ಮತ್ತೆ ಯುದ್ಧ ಶುರುವಾಗಿದ್ದು ಹಾರ್ಮುಜ್ ಜಲಮಾರ್ಗ ಮತ್ತೆ ಕ್ಲೋಸ್ ಆಗಿದೆ. ಗ್ಯಾಸ್ ಸಮಸ್ಯೆ, ತೈಲ ಬಿಕ್ಕಟ್ಟು ಇನ್ನಷ್ಟು ದಿನ ಜಗತ್ತನ್ನೇ ನರಕಕ್ಕೆ ತಳ್ಳೋದಕ್ಕೆ ಫಿಕ್ಸ್ ಆಗಿದೆ. ನಿನ್ನೆಯಷ್ಟೇ ಕದನಕ್ಕೆ ವಿರಾಮ ಘೋಷಿಸಿದ್ದ ಅಮೆರಿಕ ಉಲ್ಟಾ ಹೊಡೆದಿದೆ. 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಬರೀ 2 ಗಂಟೆಯಲ್ಲೇ ಮುರಿದು ಹಾಕಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ಒಂದೇ ಸಲ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿ 254 ಜನರನ್ನ ಕೊಂದು ಹಾಕಿದೆ. ಇರಾನ್ ಹಾಕಿದ್ದ 10 ಷರತ್ತುಗಳನ್ನ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರೋ ಇರಾನ್ ನಾಯಕರು ಕದನ ವಿರಾಮ ಒಪ್ಪಂದಕ್ಕೆ ಎಳ್ಳು ನೀರು ಬಿಡಲು ತೀರ್ಮಾನಿಸಿದ್ದಾರೆ. 2 ವಾರಗಳ ಒಪ್ಪಂದ 2 ಗಂಟೆಯಲ್ಲೇ ಮುರಿದು ಬೀಳಲು ಕಾರಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿ. ಕದನ ವಿರಾಮ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 10 ನಿಮಿಷದಲ್ಲಿ 160ಕ್ಕೂ ಹೆಚ್ಚು ಕ್ಷಿಪಣಿಗಳು, ಡ್ರೋನ್ಗಳನ್ನ ಹಾಕಿ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿದೆ. ಘಟನೆಯಲ್ಲಿ 254 ಜನ ಸಾವನ್ನಪ್ಪಿದ್ದಾರೆ. 1125 ಜನರಿಗೆ ಗಂಭೀರ ಗಾಯ ಆಗಿದೆ. ಕದನ ವಿರಾಮದ ಮಧ್ಯೆಯೂ ಇಸ್ರೇಲ್ ಘೋಷಿಸಿದ ಏರ್ ಸ್ಟ್ರೈಕ್ನಲ್ಲಿ ಹಿಜ್ಬುಲ್ ಸಂಘಟನೆಯ ಮುಖ್ಯಸ್ಥ ನಯೀಮ್ ಕಾಸೆಂ ಸಾವನ್ನಪ್ಪಿದ್ದಾರೆ. ನಯೀಮ್ ಸೋದರಳಿಯ ಯೂಸುಫ್ ಹರ್ಷಿಯನ್ನ ಇರಾನ್ ಹತ್ಯೆ ಮಾಡಿದೆ. ಹಿಜ್ಬುಲ್ಲಾ ಮುಖ್ಯಸ್ಥನ ಕಚೇರಿ ನಿರ್ವಹಣೆ ಮತ್ತು ಭದ್ರತೆ ಉಸ್ತುವಾರಿಯಲ್ಲಿ ಯೂಸುಫ್ ಪ್ರಮುಖನಾಗಿದ್ದ. ಯಾವಾಗ ನೈಸ್ ಅಂಡ್ ಟೀಮ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ ಆಗಲೇ ಕದನ ವಿರಾಮಕ್ಕೆ ಬಹುತೇಕ ಎಳ್ಳು ನೀರು ಬಿಡ್ತು. ಬರೀ ಹಿಜ್ಬುಲ್ ಬಂಡುಕೋರರಷ್ಟೇ ಈ ದಾಳಿಯಲ್ಲಿ ಸತ್ತಿಲ್ಲ. ಇಸ್ರೇಲ್ ಬಾಂಬ್ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನು ಹತ್ಯೆ ಮಾಡುವಷ್ಟು ಕ್ರೂರಿಯಾಗಿದೆ ಅಂತಿರೋ ಇರಾನ್ ಸತ್ತ ಮಕ್ಕಳ ಫೋಟೋಗಳನ್ನ ಬಿಡುಗಡೆ ಮಾಡಿದೆ. ಒಂದ್ ಕಡೆ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿರುವ 9 ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡೋ ವಿಡಿಯೋಗಳು ದಾಳಿಯ ಭೀಕರತೆಯನ್ನ ತೋರಿಸ್ತಾ ಇದೆ. ಲೆಬನಾನ್ ಮೇಲೆ ದಾಳಿ ಆಗ್ತಾ ಇದ್ದಂತೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಮತ್ತೆ ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಡಲು ಸಜ್ಜಾಗಿದ್ದ 426 ತೈಲ ಟ್ಯಾಂಕರ್ಗಳು ಮತ್ತು 53 ಅನಿಲ ಟ್ಯಾಂಕರ್ಗಳನ್ನ ಇರಾನ್ ತಡೆ ಹಿಡಿಯಲಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿಯೇ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಅನುಮತಿ ಇಲ್ಲದೆ ಯಾವ ಹಡಗು ಗಡಿ ದಾಟೋ ಹಾಗಿಲ್ಲ ಅಂತ ಜೂನಿಯರ್ ಖಮೇನಿನೇ ಪೋಸ್ಟ್ ಹಾಕಿದ್ದು ಮತ್ತೆ ಯುದ್ಧದ ಭೀಕರತೆ ಜೋರಾಗ್ತಾ ಇದೆ. ಈ ಮಧ್ಯೆ ಇರಾನ್ ನಡೆ ವಿರುದ್ಧ ಕೆಂಡಾಮಂಡಲಾಗಿರುವ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣವೇ ಹಾರ್ಮುಜ್ ಓಪನ್ಗೆ ಅಮೆರಿಕ ಆಗ್ರಹಿಸಿದೆ. ನಿಜವಾದ ಒಪ್ಪಂದ ಆಗೋವರೆಗೂ ಸೇನೆ ಅಲ್ಲೇ ಇರುತ್ತೆ. ಕೊಲ್ಲಿಯಲ್ಲಿಯೇ ನಮ್ಮ ಸೇನೆ ಉಳಿಯಲಿದೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರಲಿದೆ. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿಯಾಗೋದು ನಿಶ್ಚಿತ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಈ ಎಲ್ಲದರ ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ನಾಳೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ. ಇಸ್ಲಾಮಾಬಾದ್ಗೆ ಇಂದು ಇರಾನ್ ನಿಯೋಗ ಬರಲಿದೆ. ಅಮೆರಿಕ ನಿಯೋಗವು ರಾತ್ರಿ ಇಸ್ಲಾಮಾಬಾದ್ ಮುಟ್ಟಲಿದೆ. ಇರಾನ್ ಪ್ರಸ್ತಾಪಿಸಿದ 10 ಅಂಶಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಲಿದೆ. ಆದ್ರೆ ಚರ್ಚೆ ಮಾತುಕತೆಗಳು ಏನೇ ಇದ್ರೂ ಕೂಡ ಯುದ್ಧದಿಂದ ನಷ್ಟ ಅನುಭವಿಸ್ತಿರೋದು ಮಾತ್ರ ಜಾಗತಿಕ ರಾಷ್ಟ್ರಗಳು. ವಿಶ್ವಕ್ಕೆ ತಲೆದಂಡ ಬೀಳ್ತಾ ಇದ್ದು ಆರ್ಥಿಕ ಕುಸಿತದ ಆತಂಕ ಎದುರಾಗಿದೆ. ಹಣದುಬ್ಬರ, ಬೆಲೆ ಏರಿಕೆ, ತೈಲ ಸಮಸ್ಯೆ ಕಾಡ್ತಾ ಇದೆ. ಉತ್ಪಾದನಾ ವೆಚ್ಚ ಏರಿಕೆಯಾದ ಪರಿಣಾಮ ಜನಸಾಮಾನ್ಯರಿಗೆ ಬರೆ ಬೀಳಲಿದೆ. ಈ ಮಧ್ಯೆ ಯುದ್ಧದಿಂದಾಗಿ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ ಗ್ಯಾಸ್ ಸಮಸ್ಯೆ. ಹೋಟೆಲ್, ಗೃಹ ಬಳಕೆ, ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯವಾಗ್ತಾ ಇದೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸರ್ಕಾರವೇನೋ ಸಮಸ್ಯೆ ಇಲ್ಲ ಅಂತಿದೆ. ಆದ್ರೆ ಕರಾವಳಿ ತೀರದ ಬೋಟ್ಗಳಿಗೂ ಇದೀಗ ಗ್ಯಾಸ್, ಡೀಸೆಲ್ ಇಲ್ಲದೆ ಲಂಗರು ಬಿದ್ದಿದೆ. ಮಂಗಳೂರಿನಲ್ಲಿ 80% ಬೋಟುಗಳು ಲಂಗರು ಹಾಕಿದ್ದು ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಬೋಟ್ ಸಂಚಾರಕ್ಕೆ ಅಗತ್ಯ ಪ್ರಮಾಣದ ಡೀಸೆಲ್ ಸಿಗದೆ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲೂ ಡೀಸೆಲ್ ಸಿಗದೆ ಆಳ ಸಮುದ್ರ ಮೀನುಗಾರರಿಗೆ ಸಂಕಷ್ಟ ಎದುರಾಗಿದೆ. ಆಳ ಸಮುದ್ರಕ್ಕೆ ಹೋದ್ರೆ 8 ದಿನ ಸಮುದ್ರದಲ್ಲೇ ಇರಬೇಕು. ಆಗ ಬೋಟ್ಗಳಲ್ಲೇ ಅಡುಗೆ ಮಾಡಲು ಸಿಲಿಂಡರ್ ಬೇಕು. ಹೀಗಾಗಿ ಮೀನುಗಾರಿಕೆಯನ್ನೇ ನಂಬಿದವರು ಕೂಡ ಕಣ್ಣೀರು ಹಾಕುವಂತಾಗಿದೆ. ಯುದ್ಧ ಆತಂಕದ ಮಧ್ಯೆ ಭಾರತಕ್ಕೆ LPG ಹಡಗೊಂದು ಬಂದಿದೆ. ಹಾರ್ಮುಜ್ ದಾಟಿದ ಗ್ರೀನ್ ಆಶಾ ಹಡಗು ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ LPG ತಂದ ಗ್ರೀನ್ ಆಶಾ ಹಡಗು ಬಂದಿರುವ ಕಾರಣಕ್ಕೆ LPG ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.